ಉದ್ಯೋಗ ಖಾತ್ರಿ ಕೆಲಸದ ವೇಳೆ ಮೃತಪಟ್ಟ ಕಾರ್ಮಿಕ ಚನ್ನಪ್ಪ ಅವರ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಕೆ ನೀಲಾ ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನರೇಗಾ ಕಾರ್ಮಿಕರು ಕಲಬುರಗಿಯಂತಹ 40% ಬಿಸಿಲಿನ ಪ್ರದೇಶದಲ್ಲೂ ದಣಿವರಿಯದೆ ದುಡಿಯುತ್ತಾರೆ. ಅಂತಹ ಶ್ರಮಜೀವಿಗಳ ಸಮಸ್ಯೆಗಳನ್ನು ಸರ್ಕಾರ ಆಲಿಸಬೇಕು ಮತ್ತು ನರೇಗಾ ಕೆಲಸ ಮಾಡುವ ವೇಳೆಯೇ ತಲೆಸುತ್ತಿ ಬಿದ್ದ ವಿಕೆ ಸಲ್ಗಾರ್ ಗ್ರಾಮದ ಕಾರ್ಮಿಕ ಚನ್ನಪ್ಪ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. 2 ಮುಖ್ಯವಾದ ಅಂಶಗಳವ. ಒಂದನೇದು ಕಮಲಾಪುರ ತಾಲೂಕು ವಿಕೆ ಸಲಗರ ಗ್ರಾಮದ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕ ಚನ್ನಪ್ಪ ತಂದೆ ನಾಗಪ್ಪ ಅನ್ನುವಂಥ 61 ವಯಸ್ಸಿಗಿಂತಲೂ 62 ವಯಸ್ಸು ಇರುವಂಥ ಕಾರ್ಮಿಕ. ಆತ ಮೊನ್ನೆ ದಿನ ಅಂದ್ರೆ 21ನೇ ತಾರೀಕಿಗೆ ಫೀಲ್ಡಲ್ಲಿ ಕೆಲಸ ಮಾಡ್ಯಾನ. ಕೆಲಸ ಮಾಡುವಾಗ ಆ ಕೆಲಸ ಮಾಡಿ ಮುಗಿಸಿ ಆದಮೇಲೆ ಆತಗ ಎದೆನೋವು ಬಂದದ. ಆತ ವ್ಯಕ್ತ ಮಾಡ್ಯಾನ ಅದು ತನ್ನೆಲ್ಲ ಕಾರ್ಮಿಕರ ಜೊತೆಗೆ, ನಂಗೆ ಚಕ್ಕರ್ ಹೊಂಟದ ಅಂತ ಹೇಳ್ಯಾನ. ಮತ್ತು ಒಂದು ಹೊಸ ಸಿಸ್ಟಮ್ ಕಳೆದ 2 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರಡ್ಯೂಸ್ ಮಾಡ್ಯದ. ಆತ ಜಲ್ದಿ ಮನೆಗೆ ಹೋಗಿ ಜಲ್ದಿ ತೋರಿಸ್ಕೊಂಡು ಜಲ್ದಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಇನ್ನೊಂದು ಮತ್ತೊಂದು ಆದ್ರೆ ಆತ ಉಳಿಯೋ ಸಾಧ್ಯತೆಗಳು ಇದ್ದವು ಅಂಥೇಳಿ. ಯಾಕಂದ್ರೆ ಆತ ಶುಗರ್ BP ಏನೂ ಇದ್ದಿಲ್ಲ. ಭಾಳ ಆರೋಗ್ಯವಂತ ಮನುಷ್ಯ. ಉದ್ಯೋಗ ಖಾತ್ರಿದಾಗ ಎಲ್ಲರಿಗಿಂತಲೂ ಚಂದ ಆತ ಮೆಜರ್ಮೆಂಟ್ ಕಂಪ್ಲೀಟ್ ಮಾಡಿದ್ದ ಅಂತ ನನಗಲ್ಲಿ BFT ಮತ್ತು ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಹೇಳಿದ್ರು. ನಮ್ಮ ಸಂಘಟನೆಯಿಂದ ಉದ್ಯೋಗ ಖಾತ್ರಿ ಜಾಗೃತಿ ಅಭಿಯಾನ ಈಗಾಗಲೇ ಆರಂಭ ಆಗ್ಯದ. ಈ ಸರ್ತಿಗೆ ನಾವು ಎಲ್ಲೆಲ್ಲಿ ಉದ್ಯೋಗ ಖಾತ್ರಿ ಇಲ್ಲೋ ಸಾಮಾನ್ಯ ಪ್ರತಿ ವರ್ಷ ಹಾಗೆ ಮಾಡ್ತೀವಿ. ಈಗಲೂ ನಾವು ಫೀಲ್ಡಿಗೆ ಆಲ್ರೆಡಿ ಇಳಿದು ಬಿಟ್ಟಿದ್ದೆವು. ಅದರ ಹಿನ್ನೆಲೆ ಒಳಗೆ ನಾನು ವಿಕೆ ಸಲಗಕ್ಕೆ ಮುಂಜಾನೆ ಹೋದಾಗ ಫೀಲ್ಡಲ್ಲಿ ಹೋದಾಗ ಜನ ನನಗಿದು ರಿಪೋರ್ಟ್ ಮಾಡಿದ್ರು. ರಿಪೋರ್ಟ್ ಮಾಡಿದ ತಕ್ಷಣ ನಾವು ಮತ್ತು ನಮ್ಮ ಸಂಗಾತಿಗಳೆಲ್ಲರೂ ಸೇರ್ಕೊಂಡು ಚನ್ನಪ್ಪನ ಮನೆಗೆ ಹೋದೆವು, ಹಾಸ್ಪಿಟ್ಲಿಗೆ ಹೋದೆವು, ಗ್ರಾಮ ಪಂಚಾಯತ್ಗೆ ಹೋದೆವು ಮತ್ತು ಅವ್ರ ಜೊತೆ ಕೆಲಸ ಮಾಡಿದಂಥ ಜನ ಆಲ್ರೆಡಿ ನಮ್ಮ ಜೊತೆಗೆ ಇದ್ದರು. ಅವರೊಂದಿಗೆ ನಾವು ಮಾತಾಡಿದೆವು. ಇಷ್ಟು ಮಾತಾಡಿದ ಮೇಲೆ ನಮಗೆ ಗೊತ್ತಾಗಿರುವ ಸ್ಪಷ್ಟ ಸತ್ಯಾಂಶ ಏನು ಅಂತ ಕೇಳಿದ್ರೆ, ಚನ್ನಪ್ಪ ತಂದೆ ನಾಗಪ್ಪ ವ್ಯಕ್ತಿಗೆ ಒಂದು ವೇಳೆ NMMS ಅನ್ನುವಂಥ ಆ್ಯಪ್, ಇದೇನು ಆ್ಯಪ್ ಅದಲ್ಲ, ಈ ಆ್ಯಪನ್ನು ಒಂದು ವೇಳೆ ಇರ್ತಿರಲಿಲ್ಲ ಅಂದ್ರೆ ಫೋಟೋಗಾಗಿ ಆತ ಕಾಯ್ತಿದ್ದಿಲ್ಲ. ದುಡುಕಾಯ ಮನುಷ್ಯ ಜಲ್ದಿ ತನ್ನ ಕೆಲಸ ಮುಗಿಸಿದ ತಕ್ಷಣ ಆತ ಹೋಗ್ತಿದ್ದ. ಅಲ್ಲೇನೋ ಅವನಿಗೆ ಚಕ್ಕರ್ ಬರೋದು, ಇನ್ನೊಂದು ಮತ್ತೊಂದು ಎದೆ ನೋವಾಗೋದು ಕಾಣಿಸ್ಕೊಂಡ್ರೆ ತಕ್ಷಣ ಅವ ಗುಲ್ಬರ್ಗಕ್ಕಾದರೂ ಬಂದು ಮುಂದಿನ ಹೆಚ್ಚಿನ ಚಿಕಿತ್ಸೆ ತಗೊಂಡು ಉಳಿಯೋ ಸಾಧ್ಯತೆ ಇತ್ತು. ಆದರೆ ಅಲ್ಲಿ ವೇಟ್ ಮಾಡ್ದ ಆತ, ಬಿಸಿಲೊಳಗೆ ಕಾಯಬೇಕಾಯ್ತು. ಯಾಕೆ ಕಾಯಬೇಕಾಯ್ತು? ಅವ ಮಾತ್ರ ಅಲ್ಲ, ಅವನ ಜೊತೆಗೆ ಕೆಲಸ ಮಾಡಿದಂಥ ಸುಮಾರು 200ಕ್ಕೂ ಹೆಚ್ಚು ಜನ ಅಲ್ಲಿ ಕಾದರು. ಯಾಕಂತ ಕೇಳಿದ್ರೆ, ಮೊದಲು ಹೋದ ತಕ್ಷಣ ಒಂದು ಫೋಟೋ ಜನ್ರೇಟ್ ಮಾಡ್ತಾರೆ, GPS ಮಾಡ್ತಾರೆ ಆ ಪ್ಲೇಸಲ್ಲಿ ಇದ್ದುಕೊಂಡು, ಮತ್ತು 4 ಅವರ್ ತರುವಾಯ ಮತ್ತದು ಓಪನ್ ಆಗ್ತದೆ. ಕೆಲಸ ಮುಗಿಸಿ ಹೋಗೋ ಟೈಮ್ನಾಗ ಇನ್ನೊಂದು ಸರ್ತಿ ಫೋಟೋ ತೆಗಿಬೇಕು. ಫೋಟೋ ತೆಗಿಬೇಕಾದಾಗ 200, 300, 400 ಜನರಿಗೆ ಫೋಟೋ ತೆಗಿಲಿಕ್ಕೆ 10 ಜನ ನಿಲ್ಲಿಸಿ ಫೋಟೋ ತೆಗಿಲಿಕ್ಕೆ ಎಷ್ಟು ಸಮಯ ಆಗ್ಬೋದು ನೀವು ಅದರ ಅಂದಾಜು ಮಾಡಿರಿ. ಸೊ ಆತ ಫೋಟೋ ತೆಗೆಸ್ಕೊಂಡು ಫೋಟೋ ಒಂದು ವೇಳೆ ತಗೊಳ್ಳಿಲ್ಲ ಕೊನೆ ಸುದ್ದಿಗೋಷ್ಠಿಯಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಚಂದ್ರಮ್ಮ ಗೋಳ, ಪದ್ಮಿನಿ ಕಿರಣಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.